ನಮಸ್ಕಾರ. ಏನು ಅದ್ಭುತವಾದಂಥ ಕಾರ್ಯ ಮಾಡಿರಿ ನೀವು. ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯವನ್ನ ನಾನು ಎಲ್ಲಾ ತರಗತಿ ಮಕ್ಕಳಿಗೆ ತಿಳಿಸುವಂಗ ಮಾಡ್ತೀನಿ. ಸಮಾಜದಲ್ಲೂ ಕೂಡ ತಿಳಿಸಬೇಕು. ಇಷ್ಟು ಉಪಯೋಗ ಅರ್ಲಾದಂಥ ವಸ್ತುವಿಗೆ ಎಷ್ಟು ಉಪಯೋಗ ಮಾಡಿರಲ್ಲ, ಅದು ನನಗೆ ಭಾಳ ಹೆಮ್ಮೆ ಅನಿಸ್ತದ. ನಮ್ಮ ಶಾಲೆಯ ವಿಷಯವನ್ನ, ಶಾಲೆ ಮಕ್ಕಳು ಶಿಕ್ಷಕರು ಮಾಡ್ತಕ್ಕಂಥ ವಿಷಯವನ್ನ ಸಮಾಜಕ್ಕೆ ತಿಳಿಸ್ಲಿಕ್ಕೆ ನನಗೆ ಭಾಳ ಖುಷಿ ಅನಿಸ್ತದ. ಆ ಮಕ್ಕಳೇ ಏನ್ ಮಾಡಿದ್ದೀರಿ ನೀವೆಲ್ಲ? ಏನ್ ಮಾಡಿಸಿರಿ ಮೇಡಮ್ ಇದೆಲ್ಲ? ಇದು ನಮ್ಮ 3ನೇ ತರಗತಿ ಕನ್ನಡದಲ್ಲಿ ಬರುವಂತಹ ಶಾಲಾ ಪತ್ರಿಕೆಯಲ್ಲಿರುವಂತಹ ಒಂದು ಚಟುವಟಿಕೆ ರೀ ಮೇಡಮ್. ಇದು ತೆಂಗಿನ ಚಿಪ್ಪುಗಳನ್ನ ನಾವು ಬಿಸಾಡ್ತೀವಲ್ರಿ, ಆ ತೆಂಗಿನ ಚಿಪ್ಪುಗಳನ್ನ ತಗೊಂಡ್ಬಂದು ನಮ್ಮ ವಿದ್ಯಾರ್ಥಿಗಳು ಅದರಿಂದ ಆಟಿಕೆಗಳನ್ನ ತಯಾರು ಮಾಡ್ಕೊಂಡ್ ಬಂದಾರಿ. ಏನೇನ್ ತಯಾರು ಮಾಡ್ಕೊಂಡ್ ಬಂದಾರ ಅವ್ರು ಹೇಳ್ತಾರೆ. ಒಳ್ಳೇದು ಒಳ್ಳೇದು. ಏನದಪ್ಪ ಇದು? ಮನಿ. ವಾವ್, ಎಷ್ಟೊಂದು ಕಟ್ಟಿದಲ್ಲ ಮನಿ. ಮ್ಯಾಲ ಛತ್ ತೆಂಗಿನ ಚಿಪ್ಪಿದ ಹಾಕಿದಿ. ಓಕೆ ಓಕೆ. ಇದೇನದಮ್ಮ? ಬಕೆಟಾ? ವೆರಿ ಗುಡ್ ವೆರಿ ಗುಡ್. ಇದೇನದಮ್ಮ? ತಬಲಾ. ಬಾರಿಸ್ತೀವಿ ತಬಲಾ. ನೋಡ್ರ, ಚಿಪ್ಪಿಲಿಂದ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ. ಅದೇನದಪ್ಪ? ತಬಲಾನೇ. ಮತ್ತೆ ಮುಂದಿಂದು ಪೆನ್ನಿನ ಸ್ಟ್ಯಾಂಡ್. ವೆರಿ ಗುಡ್ ವೆರಿ ಗುಡ್. ಮತ್ತೆ ಮುಂದಿಂದು ಹೂವಿನ ಕುಂಡ. ವಾ, ವೆರಿ ಗುಡ್ ವೆರಿ ಗುಡ್. ಮತ್ತೆ ತಬಲಾ. ತಬಲಾ ಎಲ್ಲರೂ ತಬಲಾ ಮಾಡಿದ್ರಿ. ಬಹಳ ಇಷ್ಟ ಆಯ್ತು ತಬಲಾ ಅಂದ್ರೆ ಎಲ್ಲರಿಗೆ. ಓಕೆ ಓಕೆ. ಮತ್ತ ವಾ, ವೆರಿ ಗುಡ್ ವೆರಿ ಗುಡ್. ನಿಯಮ ವೆರಿ ಗುಡ್. ವೆರಿ ಗುಡ್ ವೆರಿ ಗುಡ್. ಸ್ಮೈಲಿನೂ ಮಾಡಿರಿ ನೋಡ್ರಿ. ಎಲ್ಲರೂ ಸ್ಮೈಲ್ ನಗ್ತಾ ಇರಬೇಕು ಅನ್ನೋ ಸಲುವಾಗಿ ಏನ್ ಮಾಡಿದ್ದಾಳೆ ಶ್ವೇತಾ? ಸ್ಮೈಲಿ ಮಾಡಿದ್ದಾಳೆ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾವ್ರಿ. ಒಂದು ತೆಂಗಿನ ಚಿಪ್ಪಿನಿಂದ ಮತ್ತು ಆಮೆ ಮಾಡಿದ್ದಾಳೆ. ಚೆನ್ನಾಗಿ ಬಂದದಲ್ಲ? ಇದನ್ನ ಉಪಯೋಗ ಪಡಿಸ್ಕೊಳ್ರಿ ಮಕ್ಕಳೇ. ಒಳ್ಳೇದಾಗ್ಲಿ, ಶುಭವಾಗಲಿ. ಧನ್ಯವಾದಗಳು.